ದಾಂಡೇಲಿ ನಗರದ ವಿವಿಧೆಡೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ. ದಾಂಡೇಲಿ ನಗರದ ವಿವಿಧೆಡೆಗಳಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮವನ್ನು ಸಂಭ್ರಮ ಸಡಗರದಿಂದ ಇಂದು ಬುಧವಾರ ಹಮ್ಮಿಕೊಳ್ಳಲಾಯಿತು. ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಧಾರ್ಮಿಕ ಸಹಿಷ್ಣುತೆಯ ಹಿಂದೂ ಹೃದಯ ಸಾಮ್ರಾಟ್ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮವನ್ನು ಇಂದು ಬುಧವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಯಿತು. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ನಮನವನ್ನು ಸಲ್ಲಿಸಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು, ರಾಷ್ಟ್ರವನ್ನು ಪರಾಕೀಯರ ಆಡಳಿತದಿಂದ ಮುಕ್ತಗೊಳಿಸುವಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಕೊಡುಗೆ ಅಪಾರವಾಗಿದೆ. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ರಾಷ್ಟ್ರಭಕ್ತಿ ಸದಾ ಸ್ಮರಣೀಯವಾಗಿದೆ ಎಂದರು. ದಾಂಡೇಲಿ ತಾಲೂಕು ಆಡಳಿತದ ಪರವಾಗಿ ರಾಮಲಿಂಗ್ ಜಾಧವ್ ಮತ್ತು ನಾಗರಾಜ್ ಶಿಂದೆ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಶ್ರೀ ಛತ್ರಪತಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಶಿವ ಜಯಂತಿ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು, ಗಾಂಧಿನಗರದ ಶ್ರೀ ಛತ್ರಪತಿ ಶಿವಾಜಿ ಯುವ ಸೇವಾ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ದಾಂಡೇಲಿ ನಗರದ ಸೋಮಾನಿ ವೃತ್ತದ ಹತ್ತಿರದಲ್ಲಿರುವ ಶ್ರೀ ಛತ್ರಪತಿ ಶಿವಾಜಿ ಮೂರ್ತಿ ಆವರಣದಲ್ಲಿ ಶಿವ ಜಯಂತಿ ಉತ್ಸವ ಸಮಿತಿಯ ವತಿಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮವನ್ನು ಇಂದು ಬುಧವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಯಿತು. ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ, ನಗರಸಭೆಯ ಸದಸ್ಯರುಗಳಾದ ಬುಧವಂತ್ ಗೌಡ ಪಾಟೀಲ್, ಸಂಜಯ್ ನಂದ್ಯಾಳ್ಕರ್ ಮೊದಲಾದವರು ಹಾಗೂ ಶಿವ ಜಯಂತಿ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿದರು. ಶಿವ ಜಯಂತಿ ಉತ್ಸವ ಸಮಿತಿ ವತಿಯಿಂದ ನಗರದ ಹಿರಿಯ ವೈದ್ಯರಾದ ಡಾಕ್ಟರ್ ಮೋಹನ್ ಪಾಟೀಲ್, ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ, ಪ್ರವಾಸೋದ್ಯಮಿ ವೀರೇಶ್ ಯರಗಟ್ಟಿ, ನಗರಸಭೆಯ ಸದಸ್ಯರಾದ ಬುಧವಂತ್ ಗೌಡ ಪಾಟೀಲ್, ಸಮಾಜ ಸೇವಕರಾದ ಸಂತೋಷ್ ಸೋಮನಾಚೆ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಿವ ಜಯಂತಿ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು, ನಗರದ ಪ್ರಮುಖರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಆ ಪ್ರಕಾರ ಇವತ್ತು ತಾಲೂಕು ಆಡಳಿತ ತಹಸೀಲ್ದಾರ್ ಆಫೀಸಲ್ಲಿ ಕಚೇರಿಯಲ್ಲಿ ಶಿವಾಜಿ ಮಹಾರಾಜ ಜಯಂತಿ ನಡೀತಾ ಇದೆ. ಅದಕ್ಕಾಗಿ ನಾನು ಪ್ರಪ್ರಥಮವಾಗಿ ದಾಂಡೇಲಿ ನಗರದಿಂದ ಛತ್ರಪತಿ ಶಿವಾಜಿ ಮಹಾರಾಜ ಕಮಿಟಿ ವತಿಯಿಂದ ತಹಸೀಲ್ದಾರ್ ಅವರಿಗೆ ಧನ್ಯವಾದ ಹೇಳುತ್ತೇನೆ. ಅದೇ ರೀತಿ ಇವತ್ತು ಏನು ಸನ್ಮಾನ ಮಾಡ್ತಾ ಇದ್ದಾರೆ, ಇವರು ನಾಗರಾಜ್ ಶಿಂದೆ ಅವರು, ಇವರು ಪತ್ನಿಯವರು, ಬಟ್ ಇವರು ಮಿಸಸ್ ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಟೀಚರ್ ಆಗಿದ್ದಕ್ಕೆ ಅವರು ಇಲ್ಲಿ ಬಂದು ಸಾಕಷ್ಟು ಇದು ಪ್ರಾರ್ಥನೆಯಿಂದ ಇಲ್ಲಿ ವಾಸವಾಗಿದ್ದಾರೆ. ಮತ್ತು ಇವರು ಒಬ್ಬರೇ ವ್ಯಕ್ತಿ ನಮ್ಮ ದಾಂಡೇಲಿಯಿಂದ ಏನು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಏನು ಮೊಯ್ನು ಹೋಗುತ್ತೆ ಅದಕ್ಕೆ ಒಬ್ಬರೇ ವ್ಯಕ್ತಿ ದಾಂಡೇಲಿಯಿಂದ ಹೋಗ್ತಾರೆ. ಪ್ರತಿ ಸಲ ಪ್ರತಿ ದಿನ ಅಂದರೆ ಸುಮಾರು ಒಂದು ಇಲ್ಲ ಅಂತೇಳಿ ಒಂದು 60-70 ಕಿಲೋಮೀಟರ್ 120 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಯಾವ ರೀತಿ ಶಿವಾಜಿ ಮಹಾರಾಜರು ತಮ್ಮ ಕಾಲದಲ್ಲಿ ಏನು ತೊಂದರೆ ತಗೊಂಡು ನಡ್ಕೊಂಡು ಮೇಲೆ ಹತ್ತಿ ಏನು ಅವರು ದುಃಖ ಪಡ್ಕೊಂಡಿದ್ರು, ದುಃಖ ಆಗಿತ್ತು, ಅಥವಾ ಏನು ಅವರು ಆ ಸಮಯವನ್ನು ತಗೊಂಡಿದ್ರು, ಅಂದರೆ ಏನು ಕಷ್ಟ ತಗೊಂಡಿದ್ರು, ಅದನ್ನೇ ಗೊತ್ತಾಗಬೇಕು ಅಂತೇಳಿ ಇವತ್ತಿನ ದಿನ ನಾವು ಬಿಡೆ ಗುರುಜಿ ಆಶ್ರಯದಲ್ಲಿ ಅದನ್ನು ಮೊಯ್ನ್ ಅಂತೇಳಿ ಇಟ್ಟಿದ್ದಾರೆ. ಅದಕ್ಕೆ ಇವರು ಪ್ರಥಮ ಒಬ್ಬರೇ ವ್ಯಕ್ತಿ ದಾಂಡೇಲಿಯಿಂದ ಹೋಗೋದು. ಆ ಕಾರಣಕ್ಕಾಗಿ ಇವರಿಗೆ ಸನ್ಮಾನ ಮಾಡೋದು ಬಹಳ ಅವಶ್ಯಕತೆ ಇದ್ದಿದ್ದಕ್ಕೆ ಮೂರ್ತಿ ದರ್ಶನ ಮಾತೆ ಮಾನ ಕಾಮನ ಪೂರ್ತಿ ಜಯ 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 ಲಂಬೋದರ ಪೀತಾಂಬರ ಪರವರ ವಂದನ ಸಡ ಸೋಂಡ ವಕ್ರ ತುಂಡತ್ತಿ ನಯನ ದಾಸರಾವಕ್ರಾಜೇ ಸದನ ಸಂಕಷ್ಟೇ ಪಾವಾವೆ ನಿರ್ವಾವೆ ರಕ್ಷಾವೆ ಸುರವರ ವಂದನ ಜಯ 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 ಮಂಗಲ ಮೂರ್ತಿ दर्शन माते मन कामनाधीश्वर राजाधिराज शिव छत्रपति शिवाजी महाराज की धर्मवीर संभाजी महाराज की आई जिजाऊचा तानाजी महाराजांचा शेलार मामांचा येसाजी कंकांचा बोलो छत्रपति शिवाजी महाराज की हर